ಹಾಗಾದ್ರೆ ಇವತ್ತಿನ ಟಾಪಿಕ್ ಏನದ ಅಂತಂದ್ರೆ ನೋಡ್ರಿ, ಇನ್ಸ್ಟಾಗ್ರಾಮ್ದಾಗೆಲ್ಲ ನಮ್ಮ ವಿಡಿಯೋಗಳು ನಾವು ಹ್ಯಾಂಗ್ ವೈರಲ್ ಮಾಡಬೇಕು ಅಂಡ್ ಅದಕ್ಕೆ ನಾವು ವಿಡಿಯೋ ಅಪ್ಲೋಡ್ ಮಾಡ್ತಿಲ್ಲ ನಮ್ಮ ಅಕೌಂಟ್ದಾಗ, ನಮ್ಮ ಐಡಿದಾಗ. ಆ ವಿಡಿಯೋ ಅಪ್ಲೋಡ್ ಮಾಡಿನ ಬಾದ್ 24 ಗಂಟೆದಾಗ ಯಾವ ರೀತಿ ನಾವು ವೈರಲ್ ಮಾಡಬೇಕು, ಹ್ಯಾಂಗಿಲ್ಲ ಅದ್ರ ಮೇಲೆ ಹ್ಯಾಂಗ್ ವ್ಯೂಸ್ ತರಬೇಕು, ಯಾವ ರೀತಿ ನಾವು ಕಂಟೆಂಟ್ ಮಾಡಬೇಕು, ನಮ್ಮ ಆಡಿಯನ್ಸ್ಗಳಿಗೆ ಅಂತ ವಿಡಿಯೋ ಪಸಂದ್ ಆಗ್ಲಕತ್ತವ, ನಮ್ಗೆ ಹ್ಯಾಂಗ ಗೊತ್ತೈತದ ಅಂತ ಟೈಪ್ ವಿಡಿಯೋ ಯಾವ ರೀತಿ ಮಾಡ್ಬೇಕಂತಲ್ಲ. ಸೊ ನಾನು ನಿಮಗೆ ಈ ವಿಡಿಯೋದೆಲ್ಲ ಫುಲ್ ಡೀಟೇಲ್ಸ್ ಸಂಗತಿ ನಿಮ್ಗೆ ನಾ ಹೇಳ್ತೀನಿ. ಸೊ ಏನಿಲ್ಲ, ನೀವು ವಿಡಿಯೋಕ ಎಂಡ್ ತಕ್ಕ ನೋಡ್ರಿ ಅಂಡ್ ನಿಮ್ಗೆ ಎಲ್ಲ ಏನು ಡೀಟೇಲ್ ಅದಲ್ಲ ಪೂರಾ ನಿಮ್ಗೆ ತಿಳಿಸ್ ಹೇಳ್ತೀನಿ. ಸೊ ಇನ್ಸ್ಟಾಗ್ರಾಮ್ದಾಗೆಲ್ಲ ಯಾವ ರೀತಿ ನಾವು ವಿಡಿಯೋ ವೈರಲ್ ಮಾಡಬಹುದು ಹ್ಯಾಂಗಿಲ್ಲ ಅಂತ ನೋಡ್ರಿ. ಸೈಡಿಗೆ ನಿಮಗೆ ಕಾಣ್ತಿರ್ಬೇಕು ನಂದು ವಿಡಿಯೋಗಳು ನೋಡ್ರಿ. ಸೊ ಹ್ಯಾಂಗ ಅದ್ರ ಮೇಲೆ ವ್ಯೂಸ್ ಅಂತ ನಿಮ್ಗೆ ಗೊತ್ತಿರ್ಬೋದು. ಮನ್ನೊಂದ ವಿಡಿಯೋ ಬಿಟ್ಟಿದೆ ಅಂಡ್ ಆ ವಿಡಿಯೋ ಬಿಟ್ಟಿನ ಬಾದ್ ಅದಕ್ಕಿಂತ 24 ತಾಸು ಆಗಿದಿಲ್ರಿ, ಅದ್ರ ಒಳಗೆಲ್ಲ 1 ಲಕ್ಷ ವ್ಯೂಸ್ ಬಂದಿ, ಪೂರ 1 ಲಕ್ಷ ವ್ಯೂ ಕ್ರಾಸ್ ಆಗಿತ್ತು ಅಂತಂದ್ರೆ 1 ಲಾಕ್ ವ್ಯೂ ಪೂರ ಕ್ರಾಸ್ ಆಗೋಗಿತ್ತು. ಅದು ಆ ವಿಡಿಯೋ ಬಿ ನಂದು ವೈರಲ್ ಆಗೋಯ್ತು. ಅಂಡ್ ಅದು ವಿಡಿಯೋ ಸುಮ್ಮನೆ ವೈರಲ್ ಆಗಿಲ್ರಿ, ಅದು ಅದಕ್ಕೆ ಯಾವ ರೀತಿ ವೈರಲ್ ಮಾಡೋದಿತ್ತು ಹ್ಯಾಂಗಿಲ್ಲ ಅದು ನನ್ನ ಬಳಿ ಒಂದು ಐಡಿಯಾ ಇತ್ತು. ಸೊ ಆ ಐಡಿಯಾದೊಳಗೆ ಆ್ಯಡ್ ಮಾಡಿ ಸೊ ಆ ವಿಡಿಯೋಗೆ ನಾವು ವೈರಲ್ ಮಾಡೀನಿ ಅಂಡ್ ಅದೇ ನಿಮ್ಗೆ ನಾವು ಶೇರ್ ಮಾಡ್ತೀನಿ. ಅಂಥ ವಿಡಿಯೋಗಳನ್ನ ಹ್ಯಾಂಗ್ ವೈರಲ್ ಮಾಡಿದೆ ಹ್ಯಾಂಗಿಲ್ಲ, ನಂದು ಚಾನಲ್ ಹ್ಯಾಂಗ್ ಗ್ರೋ ಆಗಲ್ಕತ್ತದ ಇನ್ಸ್ಟಾಗ್ರಾಮ್ದಾಗ. ಸೊ ಫುಲ್ಲಿ ಏನಿದು ವಿಡಿಯೋ ಅದೆಲ್ಲ ಪೂರ ಇನ್ಸ್ಟಾಗ್ರಾಮ್ ಅಕೌಂಟ್ ಮ್ಯಾಗದ, ಪೂರ ಇನ್ಸ್ಟಾಗ್ರಾಮ್ ಮ್ಯಾಗದ. ಸೊ ಯಾರ್ಯಾರು ಇನ್ಸ್ಟಾಗ್ರಾಮ್ ಒಳಗೆ ವಿಡಿಯೋ ಮಾಡ್ಲಕತ್ತೀರಿ ಇನ್ನ ಅವ್ರಿಗೆ ಸಕ್ಸಸ್ ಸಿಕ್ಕಿಲ್ಲ ಅಂಡ್ ಅವ್ರ ವಿಡಿಯೋ ಮ್ಯಾಗೆಲ್ಲ ವ್ಯೂಸ್ ಹೊಂಟಿಲ್ಲ. ಸೊ ಇದು ವಿಡಿಯೋ ಅವ್ರ ಸೆಲೆಕ್ಟ್ ಅದ. ಈ ವಿಡಿಯೋನ ಶುರು ಹಿಡಿದು ಲಾಸ್ಟ್ ತಗ ನೋಡ್ರಿ, ಎಲ್ಲ ನಿಮ್ಗೆ ಗೊತ್ತಾಗ್ತದ. ಈಗ ನಡ್ಬರ್ಗಿನ ನೀವು ಸ್ಕಿಪ್ ಮಾಡಿದ್ರಿಯಪ್ಪ ಅಂತಂದ್ರೆ ಅದು ನಿಮ್ಗೆ ಗೊತ್ತಾಗಲ್ಲ. ಅದ್ರ ಸಲುವಾಗಿ ನಾನು ನಿಮ್ಗೆ ಹೇಳಕತ್ತೀನಿ. ಸೊ ಪೂರ್ತಿ ವಿಡಿಯೋ ನೋಡ್ರಿ ಅಂತ ನೀವು ಹೇಳತ್ತೀನಿ ನಿಮ್ಮನ್ನ. ಸೊ ಏನಪ್ಪಾ ಅಂತಂದ್ರೆ ನೋಡ್ರಿ, ಸೊ ಇನ್ಸ್ಟಾಗ್ರಾಮ್ ಒಳಗೆ ನಮ್ಗೆ ವಿಡಿಯೋಗಳನ್ನ ಹ್ಯಾಂಗ್ ವೈರಲ್ ಮಾಡ್ಬೇಕಂತಂದ್ರೆ ನೋಡ್ರಿ, ಒಂದು ಏನದಪ್ಪ ಅಂತಂದ್ರಲ್ಲ, ಸೊ ಅಲ್ಲಿ ಏನದಲ್ಲ ಟ್ರೆಂಡಿಂಗ್ ಟಾಪಿಕ್ ಏನ್ ಇರ್ತದ, ಟ್ರೆಂಡಿಂಗ್ ಟಾಪಿಕ್ ಅಂತಂದ್ರೆ ಇವತ್ತು ಏನ್ ನಡೆದ, ಇವತ್ತಿನ ಆ ಡೇಟಿನ ಏನ್ ನಡೆದ ಅಂತಂದ್ರೆ ಸೋಷಿಯಲ್ ಮೀಡಿಯಾದಾಗ ಏನು ವೈರಲ್ ಆಗ್ಲಕತ್ತ ಅದು ನೋಡ್ರಿ ನೀವು. ಅಂತಂದ್ರೆ ಸ್ವಲ್ಪ ರಿಸರ್ಚ್ ಮಾಡ್ಬೇಕಾಗ್ತದ, ಸ್ವಲ್ಪ ಕಷ್ಟ ಪಡಿಬೇಕಾಗ್ತದ. ಬಾಕಿ ಫಾಲ್ತು ನೀವು ಬಿಟ್ಟು ನಾ ಅದು ವಿಡಿಯೋ ಮಾಡ್ದ ಇದು ವಿಡಿಯೋ ಮಾಡ್ದ ಮನೆ ಕುಂತಲೇ ಡೈಲಾಗ್ ಕೊಡ್ದಪ್ಪ ಅಂತಂದ್ರಲ್ಲ, ಆ ವಿಡಿಯೋಗಳಿಗೆ ನಡೆದಿಲ್ರಿ. ಸುಮ್ಮನೆ ಮಂದಿ ನಿಮ್ ವಿಡಿಯೋ ಯಾಕೆ ನೋಡ್ತಾರ, ನಿಮ್ ಡೈಲಾಗ್ ಯಾಕೆ ನೋಡ್ತಾರ, ನೋಡಲ್ಲ. ಸೊ ಅದ್ರ ಸಲ ಏನಪ್ಪಾ ಅಂತಂದ್ರೆ, ಸೊ ನಿಂಬಲ್ಲಿ ನಾಲೆಜ್ ಅದ ಆ ನಾಲೆಜ್ ಅಂತೂ ಶೇರ್ ಮಾಡ್ರಿ. ಇನ್ನ ನಿಮ್ದು ಏನಪ್ಪಾ ಅಂತಂದ್ರೆ ವೈರಲ್ ಆಗ್ಲತ್ತಿರಪ್ಪ ಅಂತಂದ್ರೆ ಟ್ರೆಂಡಿಂಗ್ ಟಾಪಿಕ್ ಅಂತಂದ್ರೆ, ಟ್ರೆಂಡಿಂಗ್ ಟಾಪಿಕ್ ಅಂದ್ರೆ ಏನು ಗೊತ್ತು, ಇವತ್ತು ಏನ್ ನಡೆದ, ಇವತ್ತು ಎಲ್ಲಿ ಏನಾಗ್ಯದ ಎಲ್ಲಿ ಏನಿಲ್ಲ, ನಮ್ಮ ಕರ್ನಾಟಕದಾಗ ಏನ್ ನಡೆದ ಇವತ್ತಿನ ಡೇಟ್ನಾಗಲ್ಲ, ಅದಕ್ಕೆ ನೋಡ್ರಿ, ಅದಕ್ಕೆ ಫೈಂಡ್ ಮಾಡ್ರಿ, ರಿಸರ್ಚ್ ಮಾಡ್ರಿ, ಅದ್ರ ಬಗ್ಗೆ ತಿಳ್ಕೊಂಡು ಸೊ ನೀವು ನಿಮ್ ಹಿಸಾಬ್ಲಿಂದ ಏನ್ ಹೇಳ್ಬೇಕಲ್ಲತ್ತೀರಿ ನಿಮ್ ಆಡಿಯನ್ಸ್ಗೆ ಯಾವ ರೀತಿ ನಾವು ತಿಳಿಸ್ಬೇಕಂತ ಅಲ್ಲಕತ್ತೀರಿ ಆ ರೀತಿನೂ ತಿಳಿಸ್ರಿ. ಸೊ ಆ ವಿಡಿಯೋ ಕಂಪಲ್ಸರಿ ವೈರಲ್ ಆಗ್ತದ ಅಂತಂದ್ರೆ ಏನ್ ಗೊತ್ತು, ನಡಬರ್ಕೊಂದು ವಿಡಿಯೋ ವೈರಲ್ ಆಗೈತಿ ನಿಮ್ಗೆ ಗೊತ್ತದ, ಹೂವಿನ ಬಾಳೆನಂತೆ ಯಾವ್ದೊಂದು ಹುಡುಗಿ ಹಾಡೇಳು. ಸೊ ಆ ಹಾಡದ ಮೇಲೆಲ್ಲ ಬಹಳ ಜನ ಏನಪ್ಪಾ ಅಂತಂದ್ರೆ ಅದಕ್ಕೆ ಕಾಪಿ ಮಾಡಿದ್ರು, ಬಹಳ ಜನ ಹಾಡಿದ್ರು ಅಂಡ್ ಅದು ಹಾಡು ತನ್ನ ಐಡಿಯಾದಾಗ ಬಿ ಅಪ್ಲೋಡ್ ಮಾಡಿದ್ರು, ಬಹಳ ವೈರಲ್ ಆಗೋದು. ಸೊ ಏನಪ್ಪಾ ಅಂತಂದ್ರೆ ಅದು ಟ್ರೆಂಡಿಂಗ್ ಇತ್ತು, ಅದು ನಡೆದಿತ್ತು ಕರ್ನಾಟಕದಾಗ ಫುಲ್ ನಡೆದಿತ್ತು. ಸೊ ಅದ್ರ ಸಲುವಾಗಿ ಏನಪ್ಪಾ ಅಂತಂದ್ರೆ ಟ್ರೆಂಡಿಂಗ್ ಟಾಪಿಕ್ ಏನ್ ಇರ್ತದ ಸೊ ಅದಕ್ಕೆ ನೀವು ಫೋಕಸ್ ಮಾಡ್ರಿ. ಟ್ರೆಂಡಿಂಗ್ ಟಾಪಿಕ್ ಮ್ಯಾಗ ನೀವು ವಿಡಿಯೋ ಜಾಸ್ತಿ ಮಾಡಿದ್ರಲ್ಲ ಕಂಪಲ್ಸರಿ ಅವು ಓಡ್ತಾವ. ಈಗ ಇನ್ನೊಂದು ಮತ್ತೆ ಏನಪ್ಪಾ ಅಂತಂದ್ರೆ ಕ್ವಶನ್ ಏನಪ್ಪಾ ನೀನು ಕೇಳ್ತಿರ್ಬೋದು, ನಿನ್ ಮತ್ತೆ ಏನೋ ಓಡ್ತಿರ್ಬೋದು. ಏನಪ್ಪಾ ಅಂತಂದ್ರೆ ಟ್ರೆಂಡಿಂಗ್ ಟಾಪಿಕ್ ಅಂತ ನಾ ಹೇಳಕತ್ತೀನಿ ಬರಬಾರ್ದ, ಬಟ್ ಡೈಲಿ ನಮ್ಮ ಕರ್ನಾಟಕದಾಗ ಏನಾರೋದು ಆಗ್ತಿರ್ಬೇಕಲ್ಲ, ಏನಾಗ್ತದ ಏನು ಆಗಲ್ಲ ಅಂತ ನೀವು ಹೇಳ್ತಿರ್ಬೇಕು. ಬಟ್ ಹಾಂಗೇನ್ ಬಿ ಟ್ರೆಂಡಿಂಗ್ ಡೈಲಿಗಿನ ನಡೆಯಲಾಯ್ತು ಅಂತ ತಿಳ್ಕೊರಿ. ನಮ್ಮ ಕರ್ನಾಟಕದಾಗ ಏನ್ ಬಿ ಟ್ರೆಂಡಿಂಗ್ ಡೈಲಿಗಿನ ನಡೆಯಲಾಯ್ತು ಅಂತ ತಿಳ್ಕೊರಿ. ವಾರದಾಗ ಒಂದ್ಸಲ, ವಾರದಾಗ 2-3 ಸಲ ಏನೋ ಟ್ರೆಂಡಿಂಗ್ ಟಾಪಿಕ್ಗಳು ಬರ್ತಾವ, ಅದ್ರ ವಿಡಿಯೋನ ಮಾಡ್ಬೋದು. ಬಟ್ ಡೈಲಿ ಟ್ರೆಂಡಿಂಗ್ ಟಾಪಿಕ್ ಬೇಕಪ್ಪ ಅಂತಂದ್ರಲ್ಲ ಸಿಗಲ್ಲ. ಒಂದ್ ನಿಮ್ಗೆ ನಾ ಏನೊಂದು ಐಡಿಯಾ ಹೇಳ್ತೀನಿ ಅನ್ನೋದಲ್ಲ, ಏನ್ ಚಾನಲ್ ಇರ್ತಲ್ಲ, TV9 ಚಾನಲ್ ಇರ್ತಲ್ಲ, ಅದಕ್ಕೆ ನೀವು ಫೋಕಸ್ ಮಾಡಿ. TV9 ನೋಡ್ರಿ, ಅಲ್ಲಿ ಡೈಲಿ ಏನ್ ನಡೀತದ ನಮ್ಮ ಕರ್ನಾಟಕ ಒಳಗೆ ಏನ್ ನಡೀತದ ಏನಿಲ್ಲ ಅಂತ ಅಲ್ಲಿ ತೋರಿಸ್ತಾರೆ. ಅಲ್ಲಿ ನೀವು ಏನಪ್ಪಾ ಅಂತಂದ್ರೆ ಅದ್ರ ಬಗ್ಗೆ ನೋಡಿ, ಅದ್ರ ಬಗ್ಗೆ ನಾಲೆಜ್ ತುಂಬ್ಕೊಡಿ. ಅಲ್ಲಿ ನೀವು ನಿಮ್ಮ ವಿಡಿಯೋದಾಗ ಹೇಳ್ಬೋದು. ಒಂದು ಮಿನಿಟ್ ಎಂದು ಅಥವಾ 1.5 ಮಿನಿಟ್ ಇದು ಅಥವಾ 2 ಮಿನಿಟ್ ವಿಡಿಯೋ ಮಾಡಿ ನೀವು ಅಪ್ಲೋಡ್ ಮಾಡಿ, ಆ ವಿಡಿಯೋಗೆ ಕಂಪಲ್ಸರಿ ವ್ಯೂಸ್ ಬರ್ತವೆ. ಯಾಕಂತಂದ್ರಲ್ಲ, ಏನ್ ನೀವು ಹೇಳಕತ್ತಿರಲ್ಲ, ಏನ್ ನೀವು ಅಪ್ಡೇಟ್ ಕೊಡಕತ್ತಿರಲ್ಲ ನಿಮ್ಮ ಆಡಿಯನ್ಸ್ಗಳಿಗೆ, ಅದು ಗೊತ್ತಿರೋರಿ. ಜಾಸ್ತಿ ಜನ ಅಂತೂ ನ್ಯೂಸ್ ನೋಡಲ್ಲ, ಬಟ್ ನ್ಯೂಸ್ ನೋಡ್ರಿ ಬಿ, ಬಟ್ ಜಾಸ್ತಿ ಜನ ನೋಡಲ್ಲ. ಬಟ್ ನೀವು ನೋಡ್ತಾರಲ್ಲ TV9 ನೋಡಿನ ಬಾದ್ ನೀವು ಒಂದು ಎಕ್ಸ್ಪ್ಲೇನ್ ಮಾಡಿ ಹೇಳ್ತಾರಲ್ಲ ಜನಕ್ಕ, ಸೊ ಅದು ಭಾಳ ಪಸಂದ್ ಬರ್ತದೆ ಎಲ್ಲರಿಗೆ. ಇವತ್ತು ಹಿಂಗಾಗ್ಯದ, ಇವತ್ತು ಹಿಂಗೆ ನಡೆದ ಅಂತ ಎಲ್ಲ ಜನ ನೋಡ್ತಾರೆ ವಿಡಿಯೋ. ಸೊ ಏನಪ್ಪಾ ಅಂತಂದ್ರೆ ಟ್ರೆಂಡಿಂಗ್ ಟಾಪಿಕ್ ಮೇಲೆ ಜಾಸ್ತಿ ಫೋಕಸ್ ಮಾಡ್ರಿ. ಟ್ರೆಂಡಿಂಗ್ ಟಾಪಿಕ್ ನಮಗೆ ಎಲ್ಲಿ ಸಿಗ್ತಾವ ಅಂದ್ರೆ ಅದು ನಿಮಗೆ ಹೇಳೋದನ್ನ TV9 ನೋಡ್ರಿ. ಡೈಲಿಗೆ ನಾನು TV9ಗೆ ನಾನು ನೋಡಿದ್ರಲ್ಲ, TV9ದಾಗ ಏನಪ್ಪಾ ಅಂತಂದ್ರೆ ಭಾಳ ಅಪ್ಡೇಟ್ ಕೊಡ್ತಾರೆ, ಅದ್ರೊಳಗೆ ಭಾಳ ಹೇಳ್ತಾರೆ, ಎಲ್ಲ ಹೇಳ್ತಾರೆ. ಸೊ ನಮ್ಮ ಕರ್ನಾಟಕ ಒಳಗೆ ಅಲ್ಲಿ ಹಿಂಗಾಯ್ತು, ಇಲ್ಲಿ ಹಿಂಗಾಯ್ತು, ಇವತ್ತು ಹಿಂಗೆ ನಡೆದ, ಇವತ್ತು ಅವ ಹೊಡೆದ್ರು, ಇವತ್ತು ಇವ ಹೊಡೆದ್ರು, ಭಾಳ ನಡೀತದಲ್ಲಿ. ಸೊ ಅದ್ರೊಳಗೆ ಒಂದು 2-3 ಟಾಪಿಕ್ನ ತಗೊಂಡ್ರಿ ಅಪ್ಪ ಅಂತಂದ್ರೆ ಕಲಾಸ್. ಡೈಲಿ ಒಂದು 2-3 ವಿಡಿಯೋ ಹಾಕ್ಲತ್ರಿ ಅಂತಂದ್ರೆ ಕಂಪಲ್ಸರಿ ಇದ್ರ ಮೇಲೆ ವ್ಯೂಸ್ ಬರ್ತಾವ, ಫಾಲೋವರ್ಸ್ ಬಿ ಕಂಪಲ್ಸರಿ ಬರ್ತಾವ. ಫಾಲೋವರ್ಸ್ ಯಾಕೆ ಬರ್ತಾವಪ್ಪ ಅಂತಂದ್ರೆ ಇವ ಡೈಲಿ ನಮ್ಗೆ ಅಪ್ಡೇಟ್ ಕೊಡತ್ತಾನ, ಡೈಲಿ ನ್ಯೂಸ್ ಕೊಡತ್ತಂತಂದ್ರೆ ಈ ಒಂದು ಅಕೌಂಟಿಗೆ ನಾವು ಫಾಲೋ ಮಾಡ್ಕೋಬೇಕಂತ ಫಾಲೋ ಮಾಡ್ತಾರೆ. ಅಲ್ಲಿ ನಿಮ್ಗೆ ಫಾಲೋವರ್ಸ್ ಸಿಗ್ತಾರ, ಸಬ್ಸ್ಕ್ರೈಬರ್ಸ್ ಅಂತೂ ಎಲ್ಲ ಸಿಗ್ತಾರ. ಅಲ್ಲಿ ವ್ಯೂಸು ಅವು ಕಮೆಂಟ್ಸ್ ಇವು ಎಲ್ಲ ಕಡೆ ನಿಮ್ಗೆ ಏನಂತ ಪ್ರೀತಿ ಸಿಗ್ತದೆ, ಎಲ್ಲ ಆಡಿಯನ್ಸ್ ಕಡೆಯಿಂದ ಏನಪ್ಪ ಅಂತಂದ್ರೆ ನಿಮಗೆ ಸಪೋರ್ಟ್ ಸಿಗ್ತದೆ. ಸೊ ಈ ರೀತಿ ಮಾಡ್ಬೋದು ನೀವು.
ಆ್ಯಂಡ್ ಇನ್ನೊಂದು ಮಾತು ಏನಪ್ಪ ಅಂತಂದ್ರೆ ನಿಮ್ಗೆ ಹೇಳ್ದ ಟ್ರೆಂಡಿಂಗ್ ಟಾಪಿಕ್ನ ಎಲ್ಲಿ ಹುಡುಕಬಹುದು ಅನ್ನೋದು TV9 ನೋಡ್ರಿ, ಕಂಪಲ್ಸರಿ ನಿಮ್ಗಲ್ಲಿ ಟ್ರೆಂಡಿಂಗ್ ಟಾಪಿಕ್ ನಿಮ್ಗೆ ಸಿಗ್ತಾವೆ. ಇನ್ನೊಂದು ಮಾತು ಏನು ಅಂತಂದ್ರೆ ನೀವೇನು ವಿಡಿಯೋ ಮಾಡ್ಲತ್ತಿರಲ್ಲ, ಸೊ ಆ ವಿಡಿಯೋ ಒಂದು ಚಲೋ ಕ್ವಾಲಿಟಿ ಮ್ಯಾಗ ಅಪ್ಲೋಡ್ ಮಾಡ್ರಿ. ಆ್ಯಂಡ್ ಆ ವಿಡಿಯೋದಾಗ ಏನಪ್ಪ ಅಂತಂದ್ರೆ ನೀವೇನು ವಾಯ್ಸ್ ಅದಲ್ಲಿಂದ ಏನು ಆವಾಜ್ ಅದಲ್ಲ, ನೀವು ಮಾತಾಡೋ ಏನು ಶೈಲಿ ಅದಲ್ಲ, ತರೀಕ ಅದಲ್ಲ, ಅದು ಚಲೋ ಇರ್ಬೇಕು ನೋಡ್ರಿ. ನಿಮ್ಮ ವಾಯ್ಸ್ ಕ್ಲಿಯರ್ ಆಗಿ ಜನಕ್ಕೆ ಗೊತ್ತಾಗಬೇಕು. ಯಾಕಂತಂದ್ರೆ ನೀವು ಏನು ಹೇಳಕತ್ತೀರಿ ಅದು ಎಲ್ಲರಿಗೂ ಗೊತ್ತಾಗಬೇಕು. ನೀವು ಏನು ಭೀ ಪತ್ರ ಹೇಳಿದ್ರಿ ಅಪ್ಪ ಅಂತಂದ್ರೆ ಅವ್ರಿಗೆ ಗೊತ್ತಾಗಲ್ಲ. ಆ್ಯಂಡ್ ಅದು ವಿಡಿಯೋ ಏನದ ಸ್ಕಿಪ್ ಮಾಡ್ಬಿಡ್ತಾರೆ. ಆ್ಯಂಡ್ ಸ್ಟಾರ್ಟಿಂಗ್ದಾಗ ಏನಂತಂದ್ರೆ ನಿಮ್ಮ ವಿಡಿಯೋಗಿನ ಚಲೋ ಇತ್ತು, ನೀವು ಮಾತಾಡೋ ತರೀಕ ಚಲೋ ಇತ್ತು, ಮಂದಿಗೆ ತಿಳಿಸೋ ತರೀಕ ಚಲೋ ಇತ್ತು, ಅವ್ರ ವಿಡಿಯೋ ನೋಡತ್ತರು ಒಂದು 3-4 ಸೆಕೆಂಡಿಗೆ ನಿಮ್ಮ ಇನ್ಸ್ಟಾಗ್ರಾಮ್ದಾಗ ನಿಮ್ಮ ವಿಡಿಯೋಗಿನ ಅವ್ರು ನೋಡಿದ್ರಲ್ಲ, ಆ ವಿಡಿಯೋ ಪಕ್ಕ ನಿಮ್ಗೆ ಬರೆದು ಕೊಡ್ತೇನೆ, ವೈರಲ್ ಆಗ್ತದೆ. ಯಾಕಂತಂದ್ರೆ ನಾನು ಇನ್ಸ್ಟಾಗ್ರಾಮ್ದಾಗ ವಿಡಿಯೋ ಮಾಡತ್ತಿ ಒಂದು 8 ತಿಂಗಳೇನೋ ಆಲಾಗತ್ತದು. ಆ 8 ತಿಂಗಳು ಎಕ್ಸ್ಪೀರಿಯನ್ಸ್ಲಿ ನಾನು ನಿಮ್ಗೆ ಹೇಳಕತ್ತೀನಿ. ಸ್ಟಾರ್ಟಿಂಗ್ ನೀವೊಂದು ವಿಡಿಯೋ ಮಾಡಿರ ತಗೋರಿ, ನಿಮ್ಮ ವಿಡಿಯೋ ನಾನು ನೋಡ್ತೀನಿ, ಅದು 3 ಸೆಕೆಂಡ್ಗೆ ನಾನು ವಿಡಿಯೋ ನೋಡ್ದಲ್ಲ ಪಕ್ಕದು ವೈರಲ್ ಆಯ್ತು. ಗಿನ ನಿಮ್ಮ ವಿಡಿಯೋಗಿನ ಚಲೋ ಇರಲಾಯ್ತು. ಸ್ಟಾರ್ಟಿಂಗ್ದಾಗ ಏನೋ ಒಂದು ಹೇಳಕತ್ತೀರಿ, ನೀವು ಒಂದು ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಚಲೋ ಇಲ್ಲ, ನೀವು ಹೇಳೋ ಶೈಲಿ ಚಲೋ ಇಲ್ಲ, ತರೀಕ ಚಲೋ ನೀವು ಹೇಳೋದು ತೆಗೆದು ಬಿಡ್ತೇವೆ. 3 ಸೆಕೆಂಡ್ ಯಾರಿಗೂ ನೋಡಲ್ಲ, ಅದ್ರ ಸಲುವಾಗಿ ಅದು ವಿಡಿಯೋ ವೈರಲ್ ಆಗಲ್ಲ. ಒಂದು ಸ್ಮಾರ್ಟ್ ವರ್ಕ್ ಕೆಲಸ ಮಾಡಿ ಕಂಪಲ್ಸರಿ ವೈರಲ್ ಆಗ್ತದೆ ನಿಮ್ಮ ಅಕೌಂಟ್ ಬಿ. ಒಂದು 3 ಸೆಕೆಂಡ್ ನೋಡಪ್ಲೇ ಒಂದು ವಿಡಿಯೋ ಮಾಡ್ರಿ. ಯಾಕಂತಂದ್ರೆ ಅದು ನಿಮ್ಮ ಮೈಂಡ್ ಸೆಟ್ ಅದ, ನಿಮಗೆ ಗೊತ್ತಿರಬೇಕು. ನಮ್ಮ 3 ಸೆಕೆಂಡ್ ನೋಡಪ್ಲೇ ನಮ್ಮ ಆಡಿಯನ್ಸ್ಗಳಿಗೆ ಅಟ್ರಾಕ್ಷನ್ ಮಾಡ್ಕೊಂಬಪ್ಲೇ ನಾ ಯಾವ ರೀತಿ ಕಂಟೆಂಟ್ ಮಾಡಬೇಕು, ಹ್ಯಾಂಗೆ ವಿಡಿಯೋ ಮಾಡಬೇಕು, ಹ್ಯಾಂಗೆ ಎಡಿಟಿಂಗ್ ಮಾಡಬೇಕು, ಆ ರೀತಿ ನಿಮ್ಗೆ ಗೊತ್ತಿರ್ಬೇಕಾಯ್ತದೆ. ಆ್ಯಂಡ್ ಎಡಿಟಿಂಗ್ ಹ್ಯಾಂಗೆ ಮಾಡಬೇಕು, ಹ್ಯಾಂಗಿಲ್ಲ, ಯಾವ ರೀತಿ ಬ್ಯಾಕ್ಗ್ರೌಂಡ್ ಹಚ್ಚಬೇಕು, ಎಂಥ ವಿಡಿಯೋ ಮ್ಯಾಗ ಎಂಥ ಬ್ಯಾಕ್ಗ್ರೌಂಡ್ ಹಚ್ಚಬೇಕು ಅಂತ ನಾನು ನಿಮಗೆ ಮುಂದಕ್ಕೆ ಈ ಚಾನಲ್ದಾಗ ನಿಮ್ಗೆ ಎಲ್ಲ ಹೇಳ್ತೀನಿ. ಈ ಚಾನಲ್ ಕದ ಸಬ್ಸ್ಕ್ರೈಬ್ ಮಾಡ್ಕೊಂಡು ಇಟ್ಕೊಳ್ಳಿ. ಅದು 3 ಸೆಕೆಂಡ್ಗೆ ನೋಡಿದ್ರಲ್ಲ ಆ ವಿಡಿಯೋ ಪಕ್ಕ ಬರಲತ್ತದ. ಆ್ಯಂಡ್ ಟ್ರೆಂಡಿಂಗ್ ಟಾಪಿಕ್ ಬಗ್ಗೆ ನಿಮ್ಗೆ ಹೇಳ್ದ, ಟ್ರೆಂಡಿಂಗ್ ಟಾಪಿಕ್ನ ಬೇಕಪ್ಪ, ಡೈಲಿ ಬೇಕಪ್ಪ ಅಂತಂದ್ರಲ್ಲ TV9 ನೋಡ್ರಿ, ಕಂಪಲ್ಸರಿ ಸಿಗ್ತದೆ. ಓಕೆ, ಸೊ ನಿಮ್ಮ ಡೌಟ್ನ ಕ್ಲಿಯರ್ ಮಾಡ್ದೆ. ಹೋಪ್ಫುಲಿ ನಿಮಗೆ ಇದು ವಿಡಿಯೋ ಪಸಂದ ಲೈಕ್ ಮಾಡ್ಕೊಳ್ಳಿ, ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಸಿಗೋಣ ಮತ್ತೆ ವಿಡಿಯೋ.